ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರ್ಕೆಟಿಯ ಹತ್ತಿ ಯಾವ ಮಾರ್ಕೆಟಿಯಲ್ಲಿ ಎಷ್ಟು ರೇಟು ನಡೆದಿದೆ, ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 16 ಮಾರ್ಚ್ 2026 ಕರ್ನಾಟಕ ಮಾರ್ಕೆಟಿಯ ಹತ್ತಿ ಬೆಲೆಯನ್ನು ನೋಡ್ತಾ ಇದ್ದೀವಿ. ಕನಕಗಿರಿ ಮಾರ್ಕೆಟಿಯಲ್ಲಿ ಮೊದಲನೇದಾಗಿ ನೋಡ್ತಿದ್ದೀವಿ. 766 ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ ಕಡಿಮೆ ಬೆಲೆ 6,800ರಿಂದ ಹೆಚ್ಚಿನ ಬೆಲೆ 7,900, ಮಧ್ಯಸ್ಥ ಬೆಲೆ 7,200 ರೂಪಾಯಿ ಇದೆ. ಗದಗ ಮಾರ್ಕೆಟಿಯಲ್ಲಿ ಹತ್ತಿ ಕ್ವಿಂಟಲಿಗೆ 7,601 ರೂಪಾಯಿ ಇದೆ. ತಾಳಿಕೋಟೆ ಮಾರ್ಕೆಟಿಯಲ್ಲಿ ಹತ್ತಿ 839 ಹತ್ತಿ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 5,809, ಹೆಚ್ಚಿನ ಬೆಲೆ 8,209 ರೂಪಾಯಿ ಇದೆ. ಮಧ್ಯಸ್ಥ ಬೆಲೆ ಮೀಡಿಯಂ ಕ್ವಾಲಿಟಿ 8,043 ರೂಪಾಯಿ ಇದೆ. ಯರಹಳ್ಳಿ ಮಾರ್ಕೆಟಿಯಲ್ಲಿ ಇತರೆ ಹತ್ತಿ 7,560 ರೂಪಾಯಿ ಇದೆ. ಯರಹಳ್ಳಿ ಮಾರ್ಕೆಟಿಯಲ್ಲಿ ಹೈಬ್ರಿಡ್ ಹತ್ತಿ ಕ್ವಿಂಟಲಿಗೆ 7,670 ರೂಪಾಯಿ ಇದೆ. ರಾಣಿಬೆನ್ನೂರು ಮಾರ್ಕೆಟಿಯಲ್ಲಿ 277 ಹತ್ತಿ ಚೀಲ ಟೆಂಡರ್ ಆಗಿದೆ. 2,019 ರೂಪಾಯಿಯಿಂದ ಹೆಚ್ಚಿನ ಬೆಲೆ 8,409, ಮಧ್ಯಸ್ಥ ಬೆಲೆ 7,015. ರಾಯಚೂರು ಮಾರ್ಕೆಟಿಯಲ್ಲಿ 11,007 ಹತ್ತಿ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 6,000 ರೂಪಾಯಿ, ಹೆಚ್ಚಿನ ಬೆಲೆ 8,096, ಮಧ್ಯಸ್ಥ ಬೆಲೆ 7,716. ವಿಜಯಪುರ ಮಾರ್ಕೆಟಿಯಲ್ಲಿ ಹತ್ತಿ 1,814 ಹತ್ತಿ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 6,010ರಿಂದ ಹೆಚ್ಚಿನ ಬೆಲೆ 8,590, ಮಧ್ಯಸ್ಥ ಬೆಲೆ 7,610 ರೂಪಾಯಿ ಇದೆ. ಸವಣೂರು ಮಾರ್ಕೆಟಿಯಲ್ಲಿ 5,531ರಿಂದ ಹೆಚ್ಚಿನ ಬೆಲೆ 6,659, ಮಧ್ಯಸ್ಥ ಬೆಲೆ 6,181. ಹಾವೇರಿ ಮಾರ್ಕೆಟಿಯಲ್ಲಿ 248 ಹತ್ತಿ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 3,500, ಹೆಚ್ಚಿನ ಬೆಲೆ 7,349, ಮಧ್ಯಸ್ಥ ಬೆಲೆ 5,569 ರೂಪಾಯಿ ರೇಟ್ ನಡೆದಿದೆ. ಒಟ್ಟಾರೆಯಾಗಿ ಕರ್ನಾಟಕ ಮಾರ್ಕೆಟಿಯ ಹತ್ತಿ ಬೆಲೆ ಟಾಪ್ ರೇಟು 8,400 ರೂಪಾಯಿವರೆಗೂ ಗರಿಷ್ಠವಾಗಿದೆ. ಇನ್ನು ರಾಯಚೂರು ಮಾರ್ಕೆಟಿಯಲ್ಲಿ ಹತ್ತಿ ಗರಿಷ್ಠ ರೇಟು 8,000 ರೂಪಾಯಿ. ವಿಜಯಪುರ ಮಾರ್ಕೆಟಿಯಲ್ಲಿ 8,200 ರೂಪಾಯಿ ಗರಿಷ್ಠವಾಗಿ ರೇಟ್ ಅನ್ನೋದು ನಡೆದಿದೆ. ಸರಾಸರಿ ಬೆಲೆ ಹತ್ತಿ 7,500 ರೂಪಾಯಿವರೆಗೂ ಸರಾಸರಿ ರೇಟ್ ಅನ್ನೋದು ಇದೆ. ಇದಿಷ್ಟು ಕರ್ನಾಟಕ ಮಾರ್ಕೆಟಿಗೆ ಸಂಬಂಧಿಸಿದ ಹತ್ತಿ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.